ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಗಳಿಂದ ಭಾಳಷ್ಟು ಜ್ವರಗಳ ಬಗ್ಗೆನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ಕಡೆ ಕೊರೋನಾ ವೈರಸ್ ಜಾಸ್ತಿ ಆಯಿತು. JN.1 ಅಂತೇಳಿ ಜ್ವರ ಶುರುವಾಗ್ತಿದೆ ಅಂತೇಳಿ ಹೇಳಿ ಜನಗಳಿಗೆ ಗೊತ್ತಾಗಲಿ ಕೊರೋನಾ ವೈರಸ್ ಅಂದ್ರೇನು, ನಮ್ಮಲ್ಲಿರೋ ಜ್ವರಗಳು ಯಾವುದು ಅಂತೇಳಿ. ನಾನು ಸುಮಾರು ಜ್ವರಗಳ ಬಗ್ಗೆ ಹೇಳ್ತಾ ಬಂದಿದ್ದೀನಿ ಈಗಾಗಲೇ. ವಾತಜ್ವರ, ಪಿತ್ತಜ್ವರ, ಕಫಜ್ವರ, ವಾತ ಪಿತ್ತ ಜ್ವರ, ರಕ್ತಪಿತ್ತ ಜ್ವರ, ವಾತ ಕಫ ಜ್ವರ, ವಾತ ಪಿತ್ತ ಕಫ ಮೂರು ಸೇರಿ ಬರುವಂಥ ಜ್ವರ, ಆಗಂತಕ ಗ್ರಹದಲ್ಲಿ ಅಭಿಚಾರ ಜ್ವರ, ಶಾಪಜ್ವರ, ಭೀತಿ ಜ್ವರ, ಭೂತೇಶ್ವರ ಜ್ವರ, ಕ್ರೋಧ ಜ್ವರ, ಶೋಕ ಜ್ವರ. ಹೀಗೆ ಈಗ ಆಗುಂತಕ ಜ್ವರದಲ್ಲಿ ಸುಮಾರು 16 ವೆರೈಟಿ ಜ್ವರಗಳಿವೆ. ಅದನ್ನು ಒಂದೊಂದಾಗಿ ಹೇಳ್ತಾ ಇದ್ದೀನಿ ನಾನು ಪ್ರತಿ ಎಪಿಸೋಡ್ನಲ್ಲೂ. ನಿಮಗೆ ಈ ಜ್ವರಗಳ ಬಗ್ಗೆ ಸ್ವಲ್ಪ ಅರಿವು ಸಿಕ್ತು ಅಂದರೆ ಎಷ್ಟು ದುಡ್ಡು ಸೇವ್ ಮಾಡ್ಬೋದು, ಹಾಸ್ಪಿಟ್ಲಿಗೆ ಹೋಗೋದನ್ನು ಉಳಿಸ್ಬೋದು ಅನ್ನೋ ದೃಷ್ಟಿಲಿ ನಾನು ಎಪಿಸೋಡ್ ಮಾಡ್ತಾಯಿದ್ದೀನಿ. ಸರ್ವೇ ಸಾಮಾನ್ಯವಾಗಿ ಮೈ ಬಿಸಿ ಆಯಿತು ಅಂತಂದರೆ ಸಡನ್ನಾಗಿ ಮಗುಗೋ ಅಥವಾ ದೊಡ್ಡವ್ರಿಗೋ ಚಿಕ್ಕವ್ರಿಗೋ ಯುವಕ ಯುವತಿಯವ್ರಿಗೋ ಜ್ವರ ಬಂತು ಅಂದರೆ ಇಲ್ಲ ಮನೇಲಿ ಔಷಧಿ ಇಟ್ಕೊಂಡು ಇರ್ತೀವಿ, ಟ್ಯಾಬ್ಲೆಟ್ಸ್ ತೊಗೋತೀವಿ, ನುಂಗ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ, ಜ್ವರ ಹೋಗ್ಬೋದು ಅಂತ. ಕೆಲವರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಥವಾ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತಾರೆ. ಕಮ್ಮಿ ಅಂದ್ರೂ 150 200 ರೂಪಾಯಿ ಔಷಧಿ ತೊಗೊಳ್ಬೇಕು. ಒಂದು ಡೋಸ್ ತೊಗೊಳ್ಳಿ, ಒಂದು ವಾರ ತೊಗೊಳ್ಳಿ. ಜ್ವರ ಬಂದಿದೆಯಾ, ಒಂದು ವಾರ ತೊಗೊಳ್ಳಿ. ಒಂದು 500 ಫೀಸು. ಬೆಂಗಳೂರಲ್ಲಿ ಇಂಥ ಕಡೆಯಲ್ಲಾದರೆ 500 ರೂಪಾಯಿ ಕನ್ಸಲ್ಟೇಷನ್ ಚಾರ್ಜ್ ಮಾಡ್ತಾರೆ, ಜೊತೆಗೆ ಔಷಧಿ ಎಕ್ಸ್ಟ್ರಾ ಚಾರ್ಜ್. ಜ್ವರ ಅಂತಂದರೆ ಮಿನಿಮಮ್ 1000 ರೂಪಾಯಿ ಇಡಬೇಕು ಖರ್ಚು. ಅದಕ್ಕೆ ನೀವು ಯಾಕೆ ಮುದ್ರಾಮಂತ್ರ ತಂತ್ರದಿಂದ, ಮನೆ ಮದ್ದುಗಳಿಂದ, ಮನೆ ಔಷಧಿಯಿಂದ ಯಾಕೆ ನೀವು ಇದು ಕ್ಯೂರ್ ಮಾಡ್ಕೋಬಾರ್ದು ಅನ್ನೋದನ್ನು ನನ್ನ ಈ ಒಂದು ಜೀವನಾಮೃತ ಕಾರ್ಯಕ್ರಮದಲ್ಲಿ ಅರಿವನ್ನು ಮೂಡಿಸ್ತಾ ಇರೋಂಥದ್ದು. ಮಾತೆತ್ತು ಜ್ವರ ಅಂತಾರೆ. ಯಾವ ಜಾತಿ ಜ್ವರ ಇದೆ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ. ಹೇಳಿದ ತಕ್ಷಣ ಇದು ಜ್ವರ 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 ಅಂತಾರೆ. ಯಾವುದರಿಂದ? ವಾತದಿಂದ ಬಂದಿರೋ ಜ್ವರನ, ಪಿತ್ತದಿಂದ ಬಂದಿರೋ ಜ್ವರನ, ಕಫದಿಂದ ಬಂದಿರೋ ಜ್ವರನ, ಅಥವಾ ಮೂರು ಸೇರಿ ವಾತ ಪಿತ್ತ ಕಫ ಮೂರು ಸೇರಿ ಬಂದಿರೋ ಜ್ವರನ, ಅಥವಾ ಆಗಂತಕ ಜ್ವರಗಳ ಮಾಟಮಂತ್ರದಿಂದ, ಚಿಂತೆ ಮಾಡೋದ್ರಿಂದ, ಭಯದಿಂದ, ಕ್ರೋಧದಿಂದ ಬಂದಿರೋ ಜ್ವರನ ಅಂಥೇಳಿ ಗುರ್ತಿಸೋದೇ ಇಲ್ಲ ನಾವು. ಸುಮ್ಮನೆ ನಾವು ಔಷಧಿ ತೊಗೊಳ್ದೆ ಎಷ್ಟೋ ಜ್ವರ ಕ್ಯೂರ್ ಆಗಿಬಿಡ್ತದೆ. ಔಷಧಿ ತೊಗೊಳ್ದೇ ಜ್ವರ ಕ್ಯೂರ್ ಮಾಡ್ಕೋಬೇಕು ಅಂದರೆ ಅದು ಆ ಜ್ವರದ ಲಕ್ಷಣ ತಿಳ್ಕೊಳ್ಬೇಕು. ಯಾವಾಗ ಜ್ವರ ಈ ಥರ ಸಿಮ್ಟಮ್ಸ್ ಇದೆ ನಮ್ಮಲ್ಲಿ ಅಂದರೆ ಅದಕ್ಕೆ ಔಷಧಿನೇ ಬೇಕಲ್ಲ. ನಮ್ಮಲ್ಲಿ ಹೀಲಿಂಗ್ ಪವರ್ ಇದೆ ಬಾಡಿನಲ್ಲಿ. ನಮ್ಮಲ್ಲಿ ಭಗವಂತ ಹೀಲಿಂಗ್ ಶಕ್ತಿನೂ ಇಟ್ಟಿದ್ದಾನೆ, ಕ್ಯೂರ್ ಮಾಡ್ಕೊಳ್ಳೋ ಶಕ್ತಿನೂ ಇಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಂಡು ಜ್ವರನ ನಾವು ಕ್ಯೂರ್ ಮಾಡ್ಬೋದೇ ವಿನಃ ಸುಮ್ಮನೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಇನ್ವೆಸ್ಟ್ ಮಾಡೋದು, ಇದೆಲ್ಲ ದುಂದು ಖರ್ಚು ಮಾಡೋದು ಬೇಡ ಅನ್ನೋ ಒಂದು ವಿಚಾರದ ಬಗ್ಗೆ ಹೇಳ್ತಾ ಬರ್ತಾಯಿದ್ದೀನಿ. ಇವತ್ತು ಕೂಡ ಒಂದು ಆಗುಂತಕ ಜ್ವರಗಳಲ್ಲಿ ಶ್ರಮಜನ್ಯ ಜ್ವರ ಅಂಥೇಳಿ, ಒಂದು ದಾಹ ಜ್ವರ ಅಂಥೇಳಿ, ಇದು ಆಗಂತಕ ಜ್ವರಗಳಲ್ಲಿ ಬರುವಂಥದ್ದು. ಶ್ರಮ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡೋದ್ರಿಂದ ಶ್ರಮಜನ್ಯ ಜ್ವರ ಹೇಗೆ ಬರುತ್ತದೆ? ಅತಿಯಾದ ಶ್ರಮ ಮಾಡಿ ಕೆಲಸ ಮಾಡುವಂಥದ್ದು, ಅತಿಯಾದ ಆಸೆಯಿಂದ, ಅತಿಯಾದ ದುರಾಸೆಯಿಂದ, ಅತಿಯಾದ ನಿದ್ದೆ ಬಿಟ್ಟು ದುಡಿಯೋದು. ರಾತ್ರಿ ಶ್ರೀಮಂತರಾಗಬೇಕು, ಏನು ರಾತ್ರಿ ಎಲ್ಲ ಮಲಗಲ್ಲ, ದುಡಿತಾನೆ ಇರೋದು, OT ಮಾಡೋದು, ಎಕ್ಸ್ಟ್ರಾ ಟೈಮ್ ಮಾಡೋದು. ಅವ್ರು ಯಾರೋ ಒಬ್ಬರು ನಾನು ಭೇಟಿ ಮಾಡಿದರು. ಅವರು ಯಾವುದೋ ಕಂಪ್ನಿ ಕೆಲಸನೂ ಮಾಡ್ತಿದ್ದಾರೆ. ರಾತ್ರಿ ಆದಮೇಲೆ ಕ್ಯಾಬ್ ಓಡಿಸೋದು, ಕ್ಯಾಬಲ್ಲೇ ಮಲ್ಕೊಳ್ಳೋದು, ಕ್ಯಾಬ್ ಓಡಿಸ್ತಾನೆ ಬೆಳಗ್ಗೆವರೆಗೂ ಕ್ಯಾಬ್ ಓಡಿಸೋದು, ಮತ್ತೆ ಸ್ನಾನ ಮಾಡಿ ಮತ್ತೆ ಆಫೀಸ್ಗೆ ಹೋಗೋದು, ನಿದ್ದೆ ಇಲ್ಲ. ಅತಿಯಾದ ಶ್ರಮದಿಂದ, ಅತಿಯಾದ ದೈಹಿಕ ಶ್ರಮ ಬರುವಂಥ ಜ್ವರಕ್ಕೆ ಶ್ರಮಜನ್ಯ ಜ್ವರ ಅಂಥೇಳಿ. ಈ ಶ್ರಮಜನ್ಯ ಜ್ವರ ಲಕ್ಷಣಗಳೇನು ಅಂತೇಳಿ ಒಂದು. ಇನ್ನೊಂದು ದಾಹ ಜ್ವರ ಅಂಥೇಳಿ. ಇವತ್ತು 2 ಜ್ವರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಎಪಿಸೋಡ್ನಲ್ಲಿ. ಶ್ರಮಜನ್ಯ ಜ್ವರದಲ್ಲಿ ಅತಿಯಾದ ಶ್ರಮದಿಂದ ಬಂತು, ಆಯಾಸ ಮಾಡಿಕೊಂಡು ಏನು ತಿರುಪತಿ ಬೆಟ್ಟ ಹತ್ಬಿಟ್ಟು ಬೆಟ್ಟಕ್ಕೆ ಹೋಗಿ ಅಲ್ಲಿ ರೂಮಲ್ಲಿ ಮಲಗಿದ ತಕ್ಷಣ ಜ್ವರ ಬಂದುಬಿಟ್ಟಿದೆ ಒಬ್ಬರಿಗೆ. ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದಾರೆ ಮಲೆ ಮಹದೇಶ್ವರಂಗೆ.
ಹೋಗ್ತಾವ ಮಧ್ಯದಲ್ಲೇ ಎಲ್ಲಿ ಮಲಗಿದ್ರು ಇನ್ನೂ 50-60 ಕಿಲೋಮೀಟ್ರ್ ದೂರ ಇದೆ ಬೆಟ್ಟ, ಅಲ್ಲಿ ಯಾವುದೋ ಒಂದು ಊರಲ್ಲಿ ತಂಗಿದ್ದಾರೆ, ಅಲ್ಲೇ ಜ್ವರ ಬಂದುಬಿಟ್ಟಿದೆ, ಚಳಿ ಜ್ವರ. ತುಂಬ ಬೆಟ್ಟ ಹತ್ತೋದು, ಅತಿಯಾದ ಆಯಾಸ ಮಾಡ್ಕೊಳ್ಳೋಂಥ ಕೆಲಸ, ನಿದ್ದೆಗೆಟ್ಟು ಓದೋದು, ನಿದ್ದೆ ಬಿಟ್ಟು ಓದೋದು, ನಿದ್ದೆ ಬಿಟ್ಟು ಕೆಲಸ ಮಾಡ್ತಿರೋದು, ಸಿಕ್ಕಾಬಟ್ಟೆ ಈ ಏನು ಡ್ರೈವ್ ಮಾಡ್ತಾರೆ ನೋಡಿ ಗಂಟೆಗಟ್ಟಲೆ, ಬೆಂಗಳೂರು ಟು ಬೆಳಗಾಂ, ಬೆಂಗಳೂರು ಟು ಗುಲ್ಬರ್ಗ, ಇತ್ತು ಲಾಂಗ್ ಬೆಂಗಳೂರು ಟು ಬಾಂಬೆ. ಆ ಡ್ರೈವರ್ಗಳು ಏನು ಮಾಡ್ತಾರೆ, ನಿದ್ದೆನೇ ಮಾಡಲ್ಲ, ಡ್ರೈವ್ ಮಾಡ್ಕೊಂಡು ಕೂತಿರ್ತಾರೆ, ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬಸ್ ಓಡಿಸ್ತಾ ಇರ್ತಾರೆ, ಕಾರ್ ಓಡಿಸ್ತಾ ಇರ್ತಾರೆ, ಲಾರಿ ಓಡಿಸ್ತಾ ಇರ್ತಾರೆ. ರೆಸ್ಟ್ ಇಲ್ಲದೇ ಕೆಲಸ ಮಾಡೋರಿಗೆ ಬರುವಂಥ ಜ್ವರಕ್ಕೆ ಶ್ರಮಜನ್ಯ ಜ್ವರ ಅಂಥೇಳಿ. ಕಣ್ಣು ಮತ್ತು ಮನಸ್ಸು ಸ್ಟ್ರೈನ್ ಆಯಿತು ಅಂತಂದರೆ ಶ್ರಮಜನ್ಯ ಜ್ವರ ಬರುತ್ತೆ ಅಂತ ಹೇಳೋದು. ಓದ್ತಾನೇ ಇರ್ತಾರೆ ಕಂಟಿನ್ಯೂಸ್ ಆಗಿ, ಕಣ್ಣು ಬಿಡಿಸೋದಿಲ್ಲ. 1 ನಿಮಿಷ ಓದಿದ್ರೆ 2 ಸಲ ಕಣ್ಣು ಬ್ಲಿಂಕ್ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ. 1 ಪೇಜ್ ಓದಿದ್ರೆ 5 ಸಲ ಕಣ್ಣನ್ನು ಹಿಂಗೆ ಬ್ಲಿಂಕ್ ಮಾಡ್ಬೇಕಂತ. ಹೀಗೆ ಆಗ ಕಣ್ಣಿಗೆ ಸ್ಟ್ರೈನ್ ಆಗಲ್ಲ. ಬಿಡದೆ ಟಿ ವಿ ನೋಡ್ತಾ ಇರೋದು, ಪುರ್ಸೊತ್ತಿಲ್ಲದೆ ಮೊಬೈಲ್ ನೋಡ್ತಾ ಇರೋದು, ರೆಸ್ಟ್ ಇಲ್ಲದೇ ಸಿನಿಮಾ ನೋಡೋದು, ರೆಸ್ಟ್ ಇಲ್ಲದೆ ನೋಡ್ತಾನೇ ಇರೋದು ಕಣ್ಣಲ್ಲಿ, ಅವಾಗೇನಾಗುತ್ತೆ, ಬ್ರೈನ್ಗೆ ಎಂಟರ್ಟೈನ್ಮೆಂಟ್ ಇರೋದಿಲ್ಲ, ತುಂಬ ನಿದ್ದೆ ಬರೋದಂಗೆ ಆಗುತ್ತೆ, ರೆಸ್ಟ್ ಹೊಟ್ಟೋಗುತ್ತೆ. ರೆಸ್ಟ್ ಇಲ್ಲ ಅಲ್ಲ ಬ್ರೈನ್ಗೆ, ಆಗ ಸಿಕ್ಕಾಬಟ್ಟೆ ತಲೆನೋವು ಶುರುವಾಗ್ಬಿಡ್ತದೆ. ಆದ್ದರಿಂದ ಈ ಶ್ರಮಜನ್ಯ ಜ್ವರ ಅತಿಯಾಗಿ ಆಯಾಸ ಮಾಡಿಕೊಂಡು ಬಾಡಿಗೂ ಮತ್ತು ಮನಸ್ಸಿಗೂ ರೆಸ್ಟ್ ಕೊಡದೆ ಕೆಲಸ ಮಾಡೋವಂಥವ್ರು ಬರೋ ಜ್ವರವೇ ಶ್ರಮಜನ್ಯ ಜ್ವರ. ಇದಕ್ಕೆಲ್ಲ ಸಿಮ್ಟಮ್ಸ್ ಹೆಂಗೆ ಪತ್ತೆ ಹಚ್ಚೋದು? ಕರೋನಾ ವೈರಸ್ ಅಂತೇಳಿ ಔಷಧಿ ತೊಗೊಳಂಗಿಲ್ಲ ಇದಕ್ಕೆ. ಶ್ರಮಜನ್ಯ ಜ್ವರಕ್ಕೇನು, ಫಸ್ಟ್ ಮೈ ನೋವು ಬರುತ್ತೆ, ಮೈಯೆಲ್ಲ ಪೂರ್ತಿ ನೋವು, ಸಂದು ನೋವುಗಳು ಬರ್ತದೆ, ಕಣ್ಣಲ್ಲಿ ಮಬ್ಬಾಗುತ್ತೆ. ಮೈಕೈ ನೋವು ಬಂತು, ಕಣ್ಣು ಮಬ್ಬಾಯಿತು, ಆಮೇಲೆ ಸಿಕ್ಕಾಬಟ್ಟೆ ಸಂದು ಜಾಯಿಂಟ್ಸಲ್ಲೆಲ್ಲ, ಹೀಗೆ ಜಾಯಿಂಟ್ಸಲ್ಲೆಲ್ಲ ನೋವು ಬಂತು ಅಂದರೆ ರೆಸ್ಟ್ ಇಲ್ಲ, ಮಲ್ಕೋಬೇಕು, ವಾರಗಟ್ಟಲೆ ಮಲಗಬೇಕು, ಹಾಸಿಗೆ ಮೇಲೆ ಮಲಗಬೇಕು, ಹೇಳೋಂಗಿಲ್ಲ, ಟಾಯ್ಲೆಟ್ಗೆ ಹೋಗಿ ಬರಬೇಕು, ಮಲ್ಕೋಬೇಕು. ಈಗ ಮಾಡಿದ್ರೆ ಆ ಜ್ವರ ಹೋಗುತ್ತೆ. ಇಲ್ಲಾಂದರೆ ಆ ಜ್ವರ ನೀವು ಹೆಂಗೆ ಕೆಲಸ ಮಾಡ್ತಿರ್ತೀರೋ ಹಾಗೆಯೇ ಮತ್ತೆ ಪದೇ ರಿಪೀಟ್ ಆಗಿ, ಜ್ವರದಲ್ಲೂ ಪಾತ್ರೆ ತೊಳಿತಾರೆ, ಜ್ವರದಲ್ಲೂ ಕೆಲಸ ಮಾಡ್ತಿರ್ತಾರೆ, ಜ್ವರದಲ್ಲೂ ಕೂಡ ರಜಾ ಹಾಕ್ತೆ ಆಫೀಸ್ಗೆ ಹೋಗ್ತಾರೆ. ಇದು ಭಾಳ ಡೇಂಜರು. ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಸಾವು ಬರೋದು ಗ್ಯಾರಂಟಿ, ನಮ್ಮ ಆಯುಷು ಕಮ್ಮಿ ಆಗಿಬಿಡ್ತದೆ. ಅದರಿಂದ ಶ್ರಮಜನ್ಯ ಜ್ವರ ಸಿಂಪ್ಟಮ್ ಏನು? ಮೈಯೆಲ್ಲ ನೋವು ಬರುತ್ತೆ, ಸಂಧಿಗಳಲ್ಲಿ ಜಾಯಿಂಟ್ಸಲ್ಲಿ ಪೇನ್ ಬರುತ್ತೆ, ಕಣ್ಣು ಮಬ್ಬಾಗತ್ತೆ, ವಿಪರೀತವಾದಂಥ ಏನು ಸುಸ್ತು, ಎಷ್ಟು ಕುಡಿದ್ರೂ ಎಷ್ಟು ತಿಂದರೂ ಕೂಡ ಸುಸ್ತು ನೀಗ್ಸೋಕ್ಕಾಗಲ್ಲ, ಯಾಕೆಂದರೆ ರೆಸ್ಟ್ ಇಲ್ಲಲ್ಲ ಅದಕ್ಕೆ. ಇದಿಷ್ಟು ಈ ಸಿಂಪ್ಟಮ್ಸ್. ಶ್ರಮಜನ್ಯ ಜ್ವರದ ಬಗ್ಗೆ ಹೇಳಿದೆ. ದಾಹ ಜ್ವರ ಅಂದರೆ ಏನು? ದಾಹ ಅಂದರೆ ನೀರು ಕುಡಿಯೋದಂತಲ್ಲ. ದಾಹ ಅಂದರೆ ಅತಿಯಾದ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಸುಡೋ ಬಿಸಿಲಲ್ಲಿ ಕೆಲಸ ಮಾಡಿದ್ರು ಸಿಕ್ಕಾಬಟ್ಟೆ, ಅತಿಯಾದ ಶಾಖ ಇರುವಂಥ ಜಾಗದಲ್ಲಿ, ಈಗ ದೊಡ್ಡ ಈಗ ಭದ್ರಾವತಿ ಅಂತ ಇಟ್ಕೊಳ್ಳಿ, ಭದ್ರಾವತಿ ಕಬ್ಬಿಣದ ಫ್ಯಾಕ್ಟ್ರಿ, ಐರನ್ ಫ್ಯಾಕ್ಟ್ರಿ, ಅಲ್ಲಿ ಹೋಲ್ ಎನ್ವೈರ್ಮೆಂಟೇ ಭಾಳ ಬಿಸಿ, ಸಿಕ್ಕಾಪಟ್ಟೆ ಬಿಸಿ, ಹಾಟ್. ಅಲ್ಲಿ ಪ್ರತಿಯೊಬ್ಬರಿಗೂ ನೋಡಿ ಈ ದಾಹ ಜ್ವರ ಇರ್ತದೆ. ವಾರಕ್ಕೊಂದ್ಸಲ ಲೀವ್ ಹಾಕ್ಬಿಡ್ತಾರೆ, ಮಲ್ಕೊಳ್ಳೇಬೇಕು ಅವರು. ಸಿಕ್ಕಾಬಟ್ಟೆ ಬಿಸಿಲಿರೋ ಜಾಗ, ಸಿಕ್ಕಾಬಟ್ಟೆ ಹೀಟ್ ಬರೋ ಜಾಗದಲ್ಲಿ, ಈ ಕಬ್ಬಣ ತಯಾರಿಸುವಂಥ ಜಾಗ, ದೊಡ್ಡ ಕಬ್ಬಣದ ಟ್ಯಾಂಕ್, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಬಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಅಲ್ಲೆಲ್ಲ ಅವರು ಅತಿಯಾದ ಬಿಸಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡುವಂಥ ಜಾಗದಲ್ಲಿ ಈ ದಾಹ ಜ್ವರ ಅಂತ ಬರ್ತದೆ. ಈ ಅಡುಗೆ ಭಟ್ರು ದೊಡ್ಡ ಮದುವೆಗಳನ್ನು ನೋಡಿಬೇಕಾರೆ ಸಾವಿರಾರು ಜನಕ್ಕೆ ಅಡುಗೆ ಮಾಡ್ತಾರಲ್ಲ, ಆ ಹೊಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಾನೇ ಇರ್ತಾರೆ. ಆ ಬಿಸಿ ಅವ್ರಿಗೆ ಒಳ್ಳೆ ಆಕ್ಸಿಜನ್ನೇ ಇಲ್ಲ. ಸಾಂಬಾರು ಹೊಗೆ, ರಸಮ್ ಹೊಗೆ, ಅನ್ನ ಮಾಡ್ತಿರೋದು, ಸ್ವೀಟ್ ಮಾಡ್ತಿರೋದು, ಬಜ್ಜಿ ಬೋಂಡ ಎಲ್ಲ ಕರಿತಾ ಇದ್ದಾರೆ, ಅದರದ್ದು ಆ ತಾಪ, ಆ ಬಿಸಿ ತಾಪಕ್ಕೆ
ನಮ್ಮ ಬಾಡಿಯ ಸೆಲ್ಸು ಮತ್ತು ಆರ್ಗನ್ಸು, ಟಿಶ್ಯೂಸು ಎಲ್ಲವೂ ಕೂಡ ತನ್ನ ತೇಜಸ್ಸನ್ನು ಕಳ್ಕೊಂಬಿಡುತ್ತೆ ಆ ತಾಪಕ್ಕೆ. ಕೆಲವು ಬಿಸಿಲಿಗೆ ಹೋಗಿ ಬಂದರೆ ಸಾಕು ತಲೆನೋವು ಬಂದುಬಿಡುತ್ತೆ, ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಸಾಕು ತಲೆನೋವು ಬಂದುಬಿಡುತ್ತೆ. ಆ ತಲೆನೋವು ತೀರಿಸ್ಕೊಳ್ಳೋಕ್ಕಾಗದವ್ರಿಗೆ ತಾಪ, ಜ್ವರ ಜಾಸ್ತಿ ಬರುತ್ತೆ. ನೀವು ಎಷ್ಟು ಬಿಸಿಲಲ್ಲಿದ್ದರೋ ಅದು ಹತ್ತರಷ್ಟು ಟೆಂಪ್ರೇಚರ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡೋವರೆಗೂ ಅದಕ್ಕೆ ಸಮಾಧಾನ ಇಲ್ಲ. ಸೆಲ್ಸು, ಟಿಶ್ಯೂಸು ಒಂದು 3 ಅವರ್ಸು ಬಿಸಿ ಬಿಸಿ ಅಡುಗೆ ಮಾಡೋ ಜಾಗದಲ್ಲಿ, ಆ ಬಿಸಿ ಇರೋ ಜಾಗದಲ್ಲಿ ನಿಂತರೆ ಆ ಎಲ್ಲ ಬಾಡಿರೋ ಸೆಲ್ಸು, ನ್ಯೂರಾನ್ಸ್ ಎಲ್ಲ ಆ ಟೆಂಪ್ರೇಚರ್ ಹೀರ್ಕೊಂಡಿರ್ತದೆ. ಈ ಡ್ರೈವರ್ಗಳು ಗಂಟುಗಟ್ಟಲೆ ಟ್ರೈನ್ ಓಡಿಸ್ತಾರೆ, ಗಂಟುಗಟ್ಟಲೆ ಬಸ್ಸು, ಫ್ಲೈಟು, ಕೂತಿದ ಕಡೆ ಕೂತು ಬಾಡಿಯಲ್ಲಿ ಬಿಸಿ ಆಗಿಬಿಟ್ಟಿರ್ತದೆ, ತಾಪ ಜಾಸ್ತಿ. ಪ್ರತಿಯೊಂದು ಸೆಲ್ಸಲ್ಲೂ ಕೂಡ, ಟಿಶ್ಯೂಸಲ್ಲೂ ಕೂಡ, ಆರ್ಗನ್ಸಲ್ಲೂ ಕೂಡ ದಗ 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 ಅಂತ ಬಿಸಿ ಇರ್ತದೆ. ಯಾವಾಗ ಇವರು ರೆಸ್ಟ್ ಮಾಡ್ತಾರೋ ಆಗ ಆ ಬಿಸಿ, ಸೆಲ್ಸಲ್ಲಿರೋ ಬಿಸಿ, ಆರ್ಗನ್ಸಲ್ಲಿರೋ ಬಿಸಿ, ಟಿಶ್ಯೂಸಲ್ಲಿರೋ ಬಿಸಿ ಎಲ್ಲ ಹೊರಗೆ ಹಾಕ್ಬಿಡುತ್ತೆ ಬಾಡಿಗೆ. ಆದ ಟೆಂಪ್ರೇಚರ್, ಅದು ಜ್ವರ. ಅದಕ್ಕೆ ಅತಿಯಾದ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ, 1 ಅವರ್ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ 10 ನಿಮಿಷ ನೆರಳಲ್ಲಿ ಬಂದು ಕೂತ್ಕೋಬೇಕು. ಬಾಡಿ ಒಳಗೆ ಈಗ ನಾವು ಚಪಾತಿನ ಹಲ್ಲೆ ಮೇಲೆ ಹಾಕಿ ಬಿಸಿ ಮಾಡಿದಾಗ ಆ ಬಿಳಿ ಹಿಟ್ಟು ಹೆಂಗೆ ಕಪ್ಪಾಗುತ್ತೋ, ಚಪಾತಿ ಆಗುತ್ತೋ, ಹಾಗೆ ಸೆಲ್ಸು, ಟಿಶ್ಯೂಸು, ಆರ್ಗನ್ಸೆಲ್ಲ ಬಿಸಿಲಲ್ಲಿ, ಬಿಸಿಯಾದ ಜಾಗದಲ್ಲಿ, ಆ ಬಿಸಿ ವಾತಾವರಣದಲ್ಲಿ ಎಲ್ಲ ಮೆಲ್ಟ್ ಆಗಿಬಿಟ್ಟಿರ್ತದೆ. ಅದು ಸಾಕಪ್ಪ ಸಾಕು ಅನಿಸ್ತಾ ಇರ್ತದೆ, ನಾವು ಕೆಲಸ ಮಾಡ್ತಾನೆ ಇರ್ತೀವಿ, ಹೋಗಿ ಮಲ್ಕೊಂಡ್ಬಿಡ್ತೀವಿ. ಆಗ ಸೆಲ್ಸು, ಟಿಶ್ಯೂಸು ಮತ್ತು ಆರ್ಗನ್ಸ್ ಎಲ್ಲ ತೆಗೆದಾಕ್ಬಿಡುತ್ತೆ. ಆ ಬಿಸಿ ಎಷ್ಟು ಹೀರ್ಕೊಂಡಿತ್ತೋ ಅದು ಜ್ವರ ರೂಪದಲ್ಲಿ ಹೊರಗೆ ಹಾಕುತ್ತೆ. ಅದು ದಾಹ. ಆವಾಗ ದಾಹದ ಜ್ವರ. ತುಂಬ ಬಿಸಿಲಲ್ಲಿ, ಬಿಸಿ ಇರೋ ಜಾಗದಲ್ಲಿ ಕೆಲಸ ಮಾಡಿದವ್ರಿಗೆ ತುಂಬ ಭ್ರಮೆ, ಏನೇನೋ ಮಾತಾಡ್ಸ್ತಾ ಕನ್ವರ್ಕೆ, ಮೂರ್ಛೆ ಹೋಗೋದುಂಟು, ಅನ್ಕಾನ್ಷಿಯಸ್ ಹೋಗೋದುಂಟು, ಮೈಮೇಲೆಲ್ಲ ಹುಣ್ಣುಗಳಾಗ್ತದೆ. ಬಿಸಿಲಲ್ಲಿ ಬರೋರು, ಅತಿಯಾದ ಬಿಸಿಲಲ್ಲಿ ಕೆಲಸ ಮಾಡೋರು, ಈ ಫ್ಯಾಕ್ಟ್ರಿಗಳಲ್ಲಿ ಬಿಸಿ ಬೆಂಕಿಲೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರಿಗೆಲ್ಲ ಮೈಮೇಲೆಲ್ಲ ಹುಣ್ಣುಗಳಾಗ್ತದೆ. ಕಪ್ಪು ಬಣ್ಣಕ್ಕೆ ಶರೀರ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಸವಿತಾ ಹೋಗುತ್ತೆ ಚರ್ಮ. ಯಾವಾಗ ಅವ್ರಿಗೆ ಅದು ಅದೇ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೋ ಜ್ವರ ಕಮ್ಮಿನೇ ಆಗೋದಿಲ್ಲ. ಮಲ್ಕೊಂಡಾಗ ಮೈ ಬಿಸಿ ಆಗಿರುತ್ತೆ, ಎದ್ದಾಗ ಮತ್ತೆ ಕೆಲಸಕ್ಕೆ ಹೋಗ್ತಾರೆ. ಯಾಕೆ ಬಿಸಿ ಆಯಿತು? ಬಿಸಿಯೆಲ್ಲ ಹೀರ್ಕೊಂಡಿತ್ತಲ್ಲ ಎಲ್ಲ ಸೆಲ್ಸು, ಟಿಶ್ಯೂಸು, ಆರ್ಗನ್ಸ್ ಎಲ್ಲ, ಅದು ಡಿಸ್ಚಾರ್ಜ್ ಮಾಡುತ್ತೆ. ಅದರಿಂದ ಈ ದಾಹದ ಜ್ವರ ನಾವು ಸಕಾಲಕ್ಕೆ ಒಂದು 3 ಅವರ್ಸು ಬರೀ ಕಬ್ಬಣ ಮುಟ್ಟೋದು, ಬಿಸಿ ಇರೋ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಿದ್ರೆ, ಫ್ಯಾಕ್ಟ್ರಿ ಒಳಗಡೆ 4 ಗೋಡೆ ಪೂರ್ತಿ ಒಳಗಡೆ ಎಲ್ಲ ಬಿಸಿ ಇರ್ತದೆ, ಆಕ್ಸಿಜನ್ ಇಲ್ಲ ಅವ್ರಿಗೆ. ಆ ಬೆಂಕಿಲಿ ಬರೋ ಕಾರ್ಬನ್ ಡೈಆಕ್ಸೈಡು, ಆ ಹೀಟಲ್ಲಿ ಬರ್ತಿರೋ ಕಾರ್ಬನ್ ಡೈಆಕ್ಸೈಡು, ನಮ್ಮ ಬಾಡಿಲಿ ಬರ್ತಿರೋ ಕಾರ್ಬನ್ ಡೈಆಕ್ಸೈಡು, ಹೊರಗಡೆ ಎಲ್ಲೂ ಶುದ್ಧವಾದ ಗಾಳಿ ಇಲ್ಲ. ಅದಕ್ಕೇನಾಗುತ್ತೆ, ಅವ್ರಿಗೆ ಆಯುಷ್ ಕಮ್ಮಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಒಳ್ಳೆ ಆಕ್ಸಿಜನ್ ತೊಗೊಳ್ತಿಲ್ಲ. ಈ ಅಡುಗೆ ಭಟ್ರುಗಳಿದ್ದಾರಲ್ಲ, ಅಡುಗೆ ಭಟ್ರು ಮಾಡ್ತಾರಲ್ಲ ಮದುವೆಗಳಲ್ಲಿ, ಮುಂಜಿಗಳಲ್ಲಿ, ನಾಮಕರಣದಲ್ಲಿ ಸಾವಿರಾರು ಜನಕ್ಕೆ ಒಂದು 5 ಅವರ್ಸ್ ಅವರು ಅಡುಗೆ ಮಾಡಲಿಕ್ಕೆ ರಾತ್ರಿಯಿಂದ ನಿದ್ದೆಗೆಟ್ಟಿರ್ತಾರೆ. ತರಕಾರಿ ಕಟ್ ಮಾಡೋದು, ಅದು ಇದು ಪ್ರಿಪ್ರೇಷನು ಮತ್ತು ಅಡುಗೆ ಮಾಡೋದು ಎಲ್ಲ ಮಾಡಿ ಮುಗಿಸೋ ಒಂದು 10 ಅವರ್ ಆಗಿರ್ತದೆ. ಪುರ್ಸೊತ್ತಿಂದ ನಿಂತಿರ್ತಾರೆ, ಆ ಬೆಂಕಿಲೇ ಇರ್ತಾರೆ. ಅವರ ಹೊರಗಡೆ ಬಂದು ಓಡಾಡಲಿಲ್ಲ ಅಂದರೆ ಭಾಳ ಕಷ್ಟ. ಅವ್ರಿಗೆಲ್ಲ ಹಾರ್ಟಿಗೆ ಸಂಬಂಧಪಟ್ಟಂಥದ್ದು, ಲಂಗ್ಸಿಗೆ ಸಂಬಂಧಪಟ್ಟದೆಲ್ಲ ಖಾಲಿ ಉತ್ಪತ್ತಿ ಆಗುತ್ತೆ. ಆಕ್ಸಿಜನ್ ಕಮ್ಮಿ ಆಯ್ತಲ್ಲ, ಸರ್ವಾಂಗಗಳು ಆಕ್ಸಿಜನ್ ಹೋಗ್ತಿಲ್ಲ. ಅವ್ರಿಗೆ ಬಿಸಿ ಗಾಳಿ, ಸಾಂಬಾರು ಹೊಗೆ, ಅನ್ನದ ಹೊಗೆ, ರಸಮ್ ಹೊಗೆ, ಆ ಸ್ವೀಟ್ಸ್ ಮಾಡ್ತಿರೋದು, ಕರಿತಾ ಹಪ್ಪಳ ಕರಿಯೋದು ಎಲ್ಲ ಹೊಗೆ. ಹಾಗೆ ಫ್ಯಾಕ್ಟ್ರಿಲಿರೋ ಆ ಹೊಗೆಗಳೆಲ್ಲ ಒಳಗೋಗಿ ಕಾರ್ಬನ್ ಡೈಆಕ್ಸೈಡ್ ಇನ್ನೂ ಜಾಸ್ತಿ ಆಯ್ತು ವಿನಃ ಆಕ್ಸಿಜನ್ ಸಂಪರ್ಕನೇ ಕಳ್ಕೊಂಬಿಡ್ತಾರೆ. ಯಾವಾಗ ಆಕ್ಸಿಜನ್ ನಮ್ಮ ಬಾಡಿಗೆ ಸಕಾಲಕ್ಕೆ ಸಾಕಷ್ಟು ಒಳಗೋಗಲಿಲ್ಲ, ಒಳಗಡೆ ಇರತಕ್ಕಂಥ ವಿಷ, ಟಾಕ್ಸಿನ್ಸ್ ನಮ್ಮನ್ನು ಮಲಗಿಸ್ಬಿಡುತ್ತೆ. ವಾರಗಟ್ಟಲೆ, ತಿಂಗಳುಗಟ್ಟಲೆ, ಕೆಲವ್ರಿಗೆ 6 ತಿಂಗಳು ಜ್ವರದಲ್ಲಿ ಬಿಡೋದೇ ಇಲ್ಲ. 60 ವರ್ಷ ಕೆಲಸ ಮಾಡಿರ್ತಾರೆ ಯಾವುದೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಬಿಸಿ ಇರೋ ಜಾಗದಲ್ಲೇ. ಇನ್ನು 60 ರಿಟೈರ್ಡ್ ಆದಮೇಲೆ ಅವ್ರು ಪೂರ್ತಿ ಬೆಡ್ ರಿಡನ್ ಆಗಿಬಿಡ್ತಾರೆ. ಇನ್ನೊಂದು ಈ ಸಮುದ್ರ ದಡದಲ್ಲಿ ವ್ಯಾಪಾರ ಮಾಡ್ತಾರೆ, ನದಿ ದಡದಲ್ಲೆಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ತಿಂಡಿ ಪದಾರ್ಥ ಮಾಡೋದು, ಪುಸ್ತಕಗಳು, ಸ್ಟ್ಯಾಚ್ಯುಗಳು, ಬೊಂಬೆಗಳು ಬಿಸಿಲೇ ಇರ್ತಾರೆ. ಅವ್ರಿಗೆ ಈ ಥರದ್ದೆಲ್ಲ ಜಾಸ್ತಿ ಇರ್ತದೆ. ಅದಕ್ಕೆ ಈ ರೀತಿ ದಾಹಜ್ವರ
ಇದು ಇವತ್ತಿಂದು ಕಾಲದಲ್ಲಿ ಬಿಸಿಲು ಒಣಗೋದ್ರಿಂದ ಬಿಸಿ ಇರೋ ಜಾಗದಲ್ಲಿ ಇರೋದ್ರಿಂದ ಈ ಜ್ವರ ಬರ್ತದೆ. ಈಗ ಇದನ್ನು ಕರೋನಾ ವೈರಸ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕೊರೋನಾ ಬಂತು ಅಂಥೇಳಿ ಸೀರಿಯಸ್ ಆಗಿ ಕರೋನಾ ವೈರಸ್ ಸಿಂಪ್ಟಮ್ಸೇ ಬೇರೆ, ಈ ದಾಹ ಜ್ವರದ ಸಿಂಪ್ಟಮ್ಸೇ ಬೇರೆ. ಅದರಿಂದ ವ್ಯತ್ಯಾಸ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಜ್ವರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ಅರಿವು ಬಂದರೆ ಸಾಕು, ನೀವೇ ವೈದ್ಯರಾಗಿಬಿಡ್ತೀರಿ. ಈ ಶ್ರಮಜನ್ಯ ಜ್ವರಕ್ಕೆ ಮೆಡಿಸಿನ್ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಅತಿಯಾದ ಶ್ರಮದಿಂದ, ಅತಿಯಾದ ಆಯಾಸದಿಂದ ಬಂದಿರೋ ಜ್ವರಕ್ಕೆ ಔಷಧಿ ತೊಗೋಬಾರ್ದು. ಔಷಧಿ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೇನು ಮಾಡಬೇಕು, 8 hours ಕೆಲಸ ಮಾಡಿದ್ರೆ 5 hours ವಿಶ್ರಾಂತಿ ತೊಗೋಬೇಕು ಅಂತ ಹೇಳ್ತದೆ ಆಯುರ್ವೇದದಲ್ಲಿ. 8 ಗಂಟೆಗಳ ಸತತವಾಗಿ ಕೆಲಸ ಮಾಡಿದ್ರೆ 5 hour ನಿದ್ದೆ ಮಾಡು, ಇಲ್ಲ ರೆಸ್ಟ್ ತಗೋ. ಒಂದು 8 hour ಕೆಲಸ ಮಾಡಿದ್ರೆ 1 hour ಮೌನ ಇರು, ಮಾತಾಡಬೇಡ, ಮೌನ, ಸೈಲೆನ್ಸ್. ಮನಸ್ಸಲ್ಲೂ ಏನು ಚಿಂತೆ ಮಾಡಬಾರ್ದು, ನಾಲ್ಗೇನು ಮೂಮೆಂಟ್ ಮಾಡಬಾರ್ದು. ಒಳಗೂ ಮಾತಾಡೋಂಗಿಲ್ಲ, ಮನಸ್ಸಲ್ಲೂ ಮಾತಾಡೋಂಗಿಲ್ಲ, ಮೌನ ಆಚರಣೆ. ವಾರಕ್ಕೊಂದ್ಸಲ ಮೈಗೆಲ್ಲ ಪೂರ್ತಿ ಅಭ್ಯಂಜನ ಸ್ನಾನ ಮಾಡಬೇಕು. ಎಣ್ಣೆ ಹಚ್ಕೊಂಡು, ಹರಳೆಣ್ಣೆ ಅಥವಾ ಔಡ್ಲೆಣ್ಣೆ ಅಂತಾರಲ್ಲ, ಅದು ಚೆನ್ನಾಗೆಲ್ಲ ಹಚ್ಬಿಟ್ಟು ಸ್ನಾನ ಮಾಡೋದ್ರಿಂದ ಜ್ವರ ಬರೋದು ಕಮ್ಮಿ ಆಗುತ್ತೆ. ಹಾಲು, ತುಪ್ಪ, ಸಕ್ಕರೆ 3 ಮಿಕ್ಸ್ ಮಾಡಿ ವಾರಕ್ಕೊಂದ್ಸಲ ಕುಡಿಯೋದ್ರಿಂದ, ಹಾಲು, ತುಪ್ಪ, ಸಕ್ಕರೆ, ಸ್ವಲ್ಪ ಬೇಕಾದ್ರೆ ಜೇನುತುಪ್ಪನೂ ಹಾಕ್ಬೋದು, ಇದು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಡಯಾಬಿಟಿಸ್ ಇರೋರು ಇದನ್ನು ವಾರಕ್ಕೊಂದ್ಸಲ ತೊಗೊಂಡ್ರೇನು ದೋಷ ಇಲ್ಲ. ಈ ಥರ ಮಾಡೋದ್ರಿಂದ ಶ್ರಮಜನ್ಯ ಜ್ವರ ನಿವಾರಣೆ ಆಗುತ್ತೆ. ಇದಕ್ಕೆ ಔಷಧಿ ಏನಿಲ್ಲ. ಮಂತ್ರ ಏನು ನೋಡಿ, ಹೆಬ್ಬೆಟ್ ಮೇಲೆ ತೋರು ಬೆರಳು ಇಟ್ಕೋಬೇಕೀಗೆ. ಅರಾಳ ಮುದ್ರೆ, ಜ್ಞಾನ ಸರಸ್ವತಿ ಮುದ್ರೆ, ಚಿನ್ಮುದ್ರಾ ಅಂತ ಈಗಿಟ್ಕೊಂಡು ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡ್ತಾ ಒಂದು 10 ನಿಮಿಷ ಮೌನ ಇರೋಕ್ಕಾಗಲ್ಲ, ರೆಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನಾರಾಯಣ ಅಂದರೆ ಬಾಡಿನ ಕೂಲ್ ಮಾಡುತ್ತೆ, ರೆಸ್ಟ್ ಕೊಡುತ್ತಂತೆ ನೋಡಿ. ಶಿವರ ಮಂತ್ರ ಹೀಟು, ನಾರಾಯಣ ಮಂತ್ರ ತಂಪು, ಬ್ರಹ್ಮದೇವರ ಮಂತ್ರ ಬ್ಯಾಲೆನ್ಸ್ ಮಾಡುತ್ತಂತೆ. ಅದೇ ನಾರಾಯಣ, ಓಂ ನಮೋ ನಾರಾಯಣಾಯ. ಸೌಂಡ್ ಥೆರಪಿ, ಫಿಸಿಯೋಥೆರಪಿ, ಈ ಧ್ಯಾನ ಮುದ್ರಾ, ಚಿನ್ಮುದ್ರಾ, ಸರಸ್ವತಿ ಮುದ್ರಾ, ಅರಾಳ ಮುದ್ರಾ ಅಂತ. ಇದು ಶ್ರಮಜನ್ಯ ಜ್ವರಕ್ಕೆ. ದಾಹ ಜ್ವರಕ್ಕೆ ಏನು ಮಾಡೋದು, ಬಿಸಿಯಾದಂಥ ಅತಿಯಾದ ಬಿಸಿ ಇರೋ ಜಾಗದಲ್ಲಿ ಕೆಲಸ ಮಾಡಿ ಸೆಲ್ಸು, ಟಿಶ್ಯೂಸ್ ಎಲ್ಲ ಹೀಟ್ ಇರ್ತದೆ ಸಿಕ್ಕಾಬಟ್ಟೆ. ಅದಕ್ಕೆ ಏನು ಮಾಡಬೇಕು, ಎಳೆನೀರನ್ನ ತೊಗೋಬೇಕು. ಎಳೆನೀರು, ಕೋಕೋನಟ್, ಟೆಂಡರ್ ಕೋಕೋನಟ್ ವಾಟ್ರ್, ಎಳ್ನೀರು, 1-2 ಎಳ್ನೀರು, ಅದಕ್ಕೆ ನಿಂಬೆಹಣ್ಣು ರಸ, ರಾಹು, ಎಳೆನೀರು, ನವಗ್ರಹ, ನಿಂಬೆಹಣ್ಣು ರಸ, ಕರಿಮೆಣಸಿನ ಪುಡಿ, 1-2 ಕರಿಮೆಣಸು, ಶನಿ, ಸ್ವಲ್ಪ ಉಪ್ಪು, ಚಂದ್ರ, 1 ಚಿಟಿಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಒಂದು 15 ನಿಮಿಷ ಜಪ ಮಾಡಿಬಿಟ್ಟು ಆ ಜಪ ಮಾಡಿದಂಥ ಎಳ್ನೀರನ್ನು ಕುಡಿದುಬಿಟ್ರೆ ದಾಹ ಜ್ವರ ಪಟ್ಟಂತ ನಿಂತೋಗುತ್ತಂತೆ. ದೇಹ ತಂಪು ಮಾಡಬೇಕು. ಎಳ್ನೀರು, ನವಗ್ರಹ, ರಾಹು, ನಿಂಬೆಹಣ್ಣು, ಕರಿಮೆಣಸು, ಶನಿ, ಉಪ್ಪು, ಚಂದ್ರ, ಬೆಲ್ಲ, ಶುಕ್ರ, ಇದಿಷ್ಟನ್ನು ಹಾಕ್ಬಿಟ್ಟು ಸಕ್ಕರೆ ಹಾಕೋಂಗಿಲ್ಲ, ಅಭಿಮಂತ್ರಿಸ್ಬಿಟ್ಟು ನೀವು ಅದನ್ನು ಕುಡಿತಾ ಬಂದರೆ ಆ ಜ್ವರ ನಿಮಗೆ ಮೈಯತ್ತಲ್ಲ, ಜ್ವರ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ತಂತ್ರವಿದ್ಯೆ ದಾಹ ಜ್ವರಕ್ಕೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಮಾರ್ಚ್ ತಿಂಗಳು, ಮುಂದೆ ಬರೋ ಮಾರ್ಚಲ್ಲಿ 29, 30, 31 3 ದಿವಸ ನಾನು ಮರ್ಮ ಥೆರಪಿ ಮಾಡೋದು ಹೇಗೆ ಅಂತ ಕ್ಲಾಸ್ ಮಾಡ್ತಾಯಿದ್ದೀನಿ. ಮರ್ಮ ಅಂದರೆ ಸುಮಾರು 1 ಲಕ್ಷ ವರ್ಷದ ಹಿಂದೆ ಇದ್ದಂಥ ಶಿವನಿಂದ ಉಪದೇಶ ಮಾಡಿದಂಥ ವಿದ್ಯೆ ಇದು. 1 ಲಕ್ಷದ ವರ್ಷದ ಹಿಂದೆ ಆಗಿನ ಕಾಲದಲ್ಲಿ ಸರ್ಜರಿ ಇಲ್ಲ, ಆಪ್ರೇಷನ್ ಇಲ್ಲ, ಇಂಜೆಕ್ಷನ್ನು, ಟಾನಿಕ್, ಔಷಧಿ ಕೊಡದೆ ಕ್ಯೂರ್ ಮಾಡ್ತಿದ್ರು. ಎಲ್ಲ ಥರ ಕಾಯಿಲೆ ಕ್ಯೂರ್ ಮಾಡ್ತಿದ್ರು.
ಯುದ್ಧಕ್ಕೆ ಹೋಗಿ ಬಂದು ಕೈಕಾಲು ಕಳ್ಕೊಂಡವನು ಕೂಡ ರೆಡಿ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಯುದ್ಧ ಮಾಡಲಿಕ್ಕೆ ಕಳಿಸ್ತಾ ಇದ್ದದ್ದು. ಅಷ್ಟು ವಿಶೇಷವಾದಂಥ ವಿದ್ಯೆ ಈ ಮರ್ಮ ವಿದ್ಯೆ. ಇದನ್ನು ನಾನು 3 ಡೇಸಲ್ಲಿ ಈ ವಿದ್ಯೆ ಕಲಿಸ್ತಾ ಇದ್ದೀನಿ, ಬೇಸಿಕ್ ಲೆವೆಲ್ ಅಂತೇಳಿ. 29, 30, 31 ಒಂದು ಪುಣ್ಯಕ್ಷೇತ್ರದಲ್ಲಿ. ಇಲ್ಲಿ 108 ಮರ್ಮಗಳಿವೆ. ಮನಸ್ಸು ಒಂದು ಮರ್ಮ. ಅದೊಂದು ಬಿಟ್ಟು ಬಾಕಿದೆಲ್ಲ ಮರ್ಮಗಳಿಂದ ಯಾವ ರೀತಿ ಔಷಧಿ, ಇಂಜೆಕ್ಷನ್, ಟಾನಿಕ್ ಇಲ್ಲದೆ ಕ್ಯೂರ್ ಮಾಡೋದಿಗೆ ಅಂತ ನಾನು ಈ ವಿದ್ಯೆನ ಕಲಿಸ್ತಾ ಇದ್ದೀನಿ. ಈ 3 ಡೇಸ್ ನನ್ನ ಜೊತೆಲೇ ಇದ್ದು ಈ ವಿದ್ಯೆ ಕಲ್ತ್ಕೋಬೇಕು ಅನ್ನೋರು ಈಗ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಇದಕ್ಕೆ ಊಟ, ತಿಂಡಿ, ವಸತಿ ಸೌಕರ್ಯ, ಪುಸ್ತಕ ಎಲ್ಲ ನಾವೇ ಕೊಡ್ತೀವಿ. 3 ದಿನ ನಮ್ಮ ಜೊತೆಲೇ ಇರಬೇಕು. ಇದು ಕಲಿಯೋಕ್ಕೆ ಬಂದವ್ರಿಗೆ ನಾವು ಲಯ ಯೋಗ ಅಂತ ಒಂದು ವಿದ್ಯೆ ಇದೆ, ಅದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯ ಅಂತಂದರೆ ನಮ್ಮ ಪೂರ್ವಜನ್ಮದ ಎಲ್ಲ ಶಾಪ ಪಾಪಗಳನ್ನ ಲಯ ಮಾಡ್ಕೊಳ್ಳೋದು. ಇದು ಹಠಯೋಗದಲ್ಲಿ ಬರೋ ಒಂದು ವಿಶೇಷವಾದಂಥ ವಿದ್ಯೆ. ಈ ಲಯ ಯೋಗವನ್ನು ನಾನು ಅದನ್ನು ಕಲಿಸ್ತಾ ಇದ್ದೀನಿ. ಇದು ಫ್ರೀ. ಮರ್ಮ ಥೆರಪಿಗೆ ಬಂದರೆ ಅದೊಂದು ಕ್ಲಾಸು ಫ್ರೀ ಮಾಡ್ತಾಯಿದ್ದೀನಿ. ಈ ಮನೆಗೊಬ್ಬ ವೈದ್ಯನಾಗಬೇಕು, ಮನೇಲೊಬ್ಬರು ಈ ಪಿಟ್ಸು, ಕ್ಯಾನ್ಸರು, ಅಸ್ತಮ, ಹಾರ್ಟ್ ಅಟ್ಯಾಕು, ಡಯಾಬಿಟಿಸು, BP, ಕ್ಯಾನ್ಸರು, ಲಕ್ವಾ ಏನೇನಿದೆಯೋ ಅದೆಲ್ಲ ಔಷಧಿಯಲ್ಲಿ ಕ್ಯೂರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಮರ್ಮವಿದ್ಯೆ. ಇದನ್ನು ನಾನು 3 ದಿನ ಕಲಿಸ್ತಾ ಇದ್ದೀನಿ. ಯಾರಿಗೆ ಈ ವಿದ್ಯೆ ಕಲಿಬೇಕು, ನಾನೊಬ್ಬ ಡಾಕ್ಟ್ರ್ ಆಗಬೇಕು, ಕಲಿತು ನಾನೊಂದು ಇದಕ್ಕೆ ಔಷಧಿ ಇಲ್ಲ, ಇಂಜೆಕ್ಷನ್ ಕೊಡೋಂಗಿಲ್ಲ, ಔಷಧಿಯಲ್ಲಿ ಕ್ಯೂರ್ ಮಾಡುತ್ತೆ ಅಂದರೆ ನೀವೇ ಒಂದು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಎಲ್ರಿಗೂ ಟ್ರೀಟ್ ಮಾಡ್ಬೋದು. ನೀವು ಕ್ಲಿನಿಕ್ ಓಪನ್ ಮಾಡಿ ಟ್ರೀಟ್ ಮಾಡಿದವ್ರು ಪರವಾಗಿಲ್ಲ, ನಿಮ್ಮನೆ ನೀವೇ ಟ್ರೀಟ್ ಮಾಡ್ಕೋಬೋದು. ಎಷ್ಟು ದುಡ್ಡು ಉಳೀತದೆ. ಆಪ್ರೇಷನ್ ಮಾಡೋದು ತಪ್ಪಿಸ್ಬೋದು, ಔಷಧಿ ತೊಗೊಳ್ಳೋದು ತಪ್ಪಿಸ್ಬೋದು, ಇಂಜೆಕ್ಷನು ಎಲ್ಲ ಥರ ದುಡ್ಡು ಉಳಿಸ್ಬೋದು. ಅದರಿಂದ ಈ ವಿದ್ಯೆ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmisrinivas.in ಅಂತೇಳಿ ಈ ಲಿಂಕ್ಗೆ ಓಪನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ 3 ಡೇಸ್ ವರ್ಕ್ಶಾಪ್ ಇದು. ಮತ್ತು ನಮ್ಮ ಹಳೆಯ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಇನ್ನೊಂದು SSPK ಜ್ಞಾನ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನೊಂದು ಅಪಾಯಿಂಟ್ಮೆಂಟ್ಸ್ಗೆ ಯಾರು ಜಾಯ್ನ್ ಆಗಬೇಕು ಅಂತಿದ್ರೋ ಅದು www.lakshmisrinivas.in ಅಂತ, ಅದಕ್ಕೆ ಲಾಗಿನ್ ಆಗಿ ನೀವು ಬುಕ್ ಮಾಡ್ಕೋಬೋದು ಅಪಾಯಿಂಟ್ಮೆಂಟ್ಸ್ನ. ಇನ್ನೊಂದ್ಸಲ ಹೇಳ್ತೀನಿ, ಮರ್ಮ ಥೆರಪಿ ಕ್ಲಾಸ್ಗೆ ನೋಡಿ ಇವಾಗ ಲಿಂಕ್ ತೋರಿಸ್ತಾ ಇದ್ದೀನಿ. ಮರ್ಮ ಥೆರಪಿ ಕ್ಲಾಸ್ 3 ಡೇಸ್ ವರ್ಕ್ಶಾಪ್ಗೆ ಈ ಲಿಂಕನ್ನು ಲಾಗಿನ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.